ಯಾರೋ ಹೇಳಿದ ಅದ್ಭುತವಾದ ಮಾತು. ಜೇಬು ಖಾಲಿ ಇದ್ದರೂ ಕೂಡ ಆಗುವುದಿಲ್ಲ ಎಂದು ಹೇಳಿದನ್ನು ನೋಡಿಲ್ಲ. ತಂದೆಗಿಂತ ಶ್ರೀಮಂತನನ್ನು ಇಷ್ಟರವರೆಗೆ ನೋಡಿಲ್ಲ. ತಾಯಿಯ ಮಮತೆಯ ಬಗ್ಗೆ, ಅಮ್ಮನ ಪ್ರೀತಿಯ ಬಗ್ಗೆ ಬರೆದಿದ್ದಾರೆ. ಆದರೆ ತಂದೆಯ ಪ್ರೀತಿಯ ಬಗ್ಗೆ ಬರೆದವರು ತುಂಬ ಕಡಿಮೆ. ತಂದೆಯ ಪ್ರಾಮುಖ್ಯತೆ, ಮಹತ್ವ ತಿಳಿಸುವ ತುಂಬ ಸಣ್ಣದಾದ ಕತೆ. ಒಬ್ಬ ಹುಡುಗ ಇಂಜಿನಿಯರಿಂಗ್ಗೆ ತಯಾರಿ ಮಾಡುತ್ತಿದ್ದ. ಅವನ ತಂದೆ ಯಾವಾಗಲೂ ಹೇಳುತ್ತಿದ್ದರು, ಮಗ ಫೋಕಸ್ ಮಾಡು, ಚೆನ್ನಾಗಿ ಕಲಿ, ಇಂಜಿನಿಯರಿಂಗ್ಗೆ ತಯಾರಿ ಮಾಡು, ತುಂಬ ದೊಡ್ಡ ಇಂಜಿನಿಯರ್ ಆಗು. ಆದರೆ ಆ ಹುಡುಗನ ಒಂದೇ ಒಂದು ಆಸೆ, ಬೈಕ್ ಬೇಕಾಗಿತ್ತು. ತುಂಬ ಸಲ ತಂದೆಯ ಹತ್ತಿರ ಹೇಳುತ್ತಿದ್ದ, ನನ್ನ ಫ್ರೆಂಡ್ಸ್ಗಳ ಹತ್ತಿರ ಬೈಕ್ ಇದೆ, ಅವರೆಲ್ಲ ಬೈಕ್ನಲ್ಲಿ ಕಾಲೇಜಿಗೆ ಬರುತ್ತಿದ್ದಾರೆ, ನಾನು ನಡಿಗೆಯಲ್ಲೇ ಹೋಗುತ್ತಿದ್ದೇನೆ. ತುಂಬ ಸಲ ತಂದೆಯೊಡನೆ ವಾದ ಮಾಡುತ್ತಿದ್ದ, ಬೈಕ್ ಕೇಳುತ್ತಿದ್ದ. ಒಂದು ದಿನ ಅವನ ತಂದೆ ಅವನಿಗೆ ತುಂಬ ಗದರಿಸಿದರು, ಜೋರು ಮಾಡಿದರು. ನಾನು ಯಾವ ಕಷ್ಟದಲ್ಲಿ ಮನೆ ನಡೆಸುತ್ತಿದ್ದೇನೆ ಎಂದು ನಿನಗೆ ತಿಳಿದಿದೆಯೇ? ಹುಡುಗನಿಗೆ ಬುದ್ಧಿ ಭ್ರಮೆಯಾಯಿತು. ಈಗಿನ ಯುವಕರಿಗೆ ತುಂಬ ಬೇಗನೆ ಕೋಪ ಬರುವುದುಂಟು. ತಂದೆ ತುಂಬ ಮಾತನಾಡುತ್ತಿದ್ದಾರೆ. ಈ ದಿನ ಅವನು ಡಿಸೈಡ್ ಮಾಡಿದ, ಇವತ್ತೇ ಮನೆ ಬಿಟ್ಟು ಹೋಗುತ್ತೇನೆ, ಈ ಕುಟುಂಬದೊಡನೆ ಇರಬಾರದು. ತುಂಬ ಕೆಟ್ಟವರೊಡನೆ ಇರಲು ಪ್ರಾರಂಭಿಸಿದ. ಅವನ ಮನಸ್ಸಿನಲ್ಲಿ ಏನು ನಡೆಯುತ್ತಿತ್ತು ತಿಳಿಯದೆ ಹೋಯಿತು. ಅವನ ತಂದೆ ಮಾರ್ಕೆಟ್ಗೆ ಹೋಗಿದ್ದರು. ಮಮ್ಮಿ ಕೂಡ ಅವನ ಸಂಗಡ ಹೋಗಿದ್ದರು. ಹುಡುಗ ಒಬ್ಬನೇ ಇದ್ದ. ಮನಸ್ಸಿನಲ್ಲಿ ಏನೇನೋ ನಡೆಯುತ್ತಿತ್ತು. ಅವನು ಡಿಸೈಡ್ ಮಾಡಿದ, ಮನೆ ಬಿಟ್ಟು ಹೊರಗೆ ಹೋಗಿ ಎಲ್ಲ ಸಂಬಂಧವನ್ನು ಬಿಡುತ್ತೇನೆ. ಆಗ ಅವನು ನೋಡಿದ, ತಂದೆಯು ಪರ್ಸ್ ಕೊಂಡೊಯ್ಯಲು ಮರೆತಿದ್ದರು. ಆ ಪರ್ಸ್ ಟೇಬಲ್ ಮೇಲೆ ಇತ್ತು. ಆಯಿತು, ಹಣ ಬೇಕಿತ್ತು, ಇದನ್ನು ಕೊಂಡೊಯ್ಯುತ್ತೇನೆ. ತುಂಬ ಹಣವಿತ್ತು, ಪರ್ಸ್ ತುಂಬ ಭಾರವಿತ್ತು. ಅವನು ಪರ್ಸ್ ಜೇಬಲ್ಲಿಟ್ಟ. ತುಂಬ ಅವಸರದಿಂದ ಪಾದರಕ್ಷೆ ಧರಿಸಿದ. ಮನೆಯಿಂದ ಹೊರಗೆ ನಡೆದ. ಸ್ವಲ್ಪ ಮುಂದೆ ಹೋದಾಗ ಅವನಿಗೆ ತಿಳಿಯಿತು, ತಂದೆಯ ಪಾದರಕ್ಷೆ ಧರಿಸಿದೆನೆಂದು. ತಂದೆಯ ಪಾದರಕ್ಷೆಯಿಂದಾಗಿ ಸರಿಯಾಗಿ ನಡೆಯಲು ಆಗಲಿಲ್ಲ. ತುಂಬ ಕೋಪದಲ್ಲಿದ್ದ. ಪಾದರಕ್ಷೆಯನ್ನು ಅಲ್ಲಿಯೇ ಬಿಸಾಡಿ ಬರೀ ಕಾಲಿನಲ್ಲಿ ನಡೆಯಲಾರಂಭಿಸಿದ. ಕಾಲಿಗೆ ಒಂದು ಮುಳ್ಳು ಚುಚ್ಚಿತ್ತು. ಆದರೂ ನಡೆಯುತ್ತಿದ್ದ. ತನ್ನಷ್ಟಕ್ಕೆ ಏನೇನೋ ಹೇಳುತ್ತಿದ್ದ. ತಂದೆ ಹಾಗೆ ಹೀಗೆ ಬೇಕಾರ್ ಮನುಷ್ಯ, ಇದು ಅದು, ನನ್ನ ಒಂದೇ ಒಂದು ಆಸೆಯನ್ನು ಕೂಡ ಕಂಪ್ಲೀಟ್ ಮಾಡಲಿಲ್ಲ. ತುಂಬ ಯೋಚಿಸುತ್ತಿದ್ದ. ಅವನ ಕಾಲಿನಿಂದ ರಕ್ತ ಸುರಿಯಲು ಪ್ರಾರಂಭಿಸಿತು. ನೋವಾಗಲು ಆರಂಭವಾಯಿತು. ರಸ್ತೆ ಬದಿಯಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡುತ್ತೇನೆಂದು ಯೋಚಿಸಿದ. ಸ್ವಲ್ಪ ಹೊತ್ತು ನಿಂತಾಗ ಅವನಿಗೆ ನೆನಪಿಗೆ ಬಂತು, ಪರ್ಸ್ ತನ್ನೊಟ್ಟಿಗೆ ತಂದಿದ್ದೇನೆ, ಪರ್ಸ್ನಲ್ಲಿ ಹಣವಿದೆ, ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸುತ್ತೇನೆ, ಕಾಲು ಮೊದಲು ಸರಿ ಮಾಡುತ್ತೇನೆ, ಉಳಿದ ಹಣದಿಂದ ಮಜಾ ಮಾಡುತ್ತೇನೆಂದುಕೊಂಡ. ಇದನ್ನೆಲ್ಲ ಯೋಚಿಸುತ್ತಿದ್ದ. ಆಸ್ಪತ್ರೆಗೆ ಹೋಗುವ ಮೊದಲು ಒಂದು ಬಾರಿ ಪರ್ಸ್ ನೋಡುತ್ತೇನೆ ಎಂದುಕೊಂಡ. ಇದರಲ್ಲಿ ಹಣ ಎಷ್ಟಿದೆ ಅಂತ. ಅವನು ಪರ್ಸ್ ತೆರೆದು ನೋಡಿದ. ತುಂಬ ಆಶ್ಚರ್ಯಪಟ್ಟ. ಒಳಗೆ ಒಂದೇ ಒಂದು 100 ರೂಪಾಯಿ ನೋಟಿತ್ತು. ಆದರೆ ಪರ್ಸು ತುಂಬ ದಪ್ಪದಾಗಿ ಕಾಣುತ್ತಿತ್ತು. ಅದರಲ್ಲಿ ತುಂಬ ಕಾಗದ ಇಟ್ಟಿದ್ದರು. ಅವನಿಗೆ ಮತ್ತೆ ಕೋಪ ಬಂತು. ತಂದೆ ಏನು ಮಾಡುತ್ತಿದ್ದಾರೆ? ತುಂಬ ಬಡವರೇ, 100 ರೂಪಾಯಿ ಇಟ್ಟಿದ್ದಾರೆ. ಅವನಿಗೆ ಅನಿಸಿತು, ಇಷ್ಟೊಂದು ಕಾಗದವಿದೆ, ನೋಡುತ್ತೇನೆ ಏನಿದೆ ಅಂತ. ಮೊದಲ ಕಾಗದ ತೆಗೆದ. ಸಾಲದ ಚೀಟಿಯಾಗಿತ್ತು. ತಂದೆ ತನ್ನ ಗೆಳೆಯನತ್ತಿರ 40,000 ರೂಪಾಯಿ ಸಾಲವಾಗಿ ತೆಗೆದುಕೊಂಡಿದ್ದ, ಲ್ಯಾಪ್ಟಾಪ್ ಖರೀದಿ ಮಾಡಲು. ಆ ಲ್ಯಾಪ್ಟಾಪ್ 1 ವರ್ಷದ ಮೊದಲು ಹುಡುಗ ತುಂಬ ಹಠ ಮಾಡುತ್ತಿದ್ದ. ಕೊಡಿಸು ಅಪ್ಪ, ಕೊಡಿಸು. ತುಂಬ ಕಷ್ಟದಿಂದ ಹಣವನ್ನು ಹೊಂದಿಸಿಕೊಂಡು ಲ್ಯಾಪ್ಟಾಪ್ ಕೊಡಿಸಿದ. ಅದು ಕೂಡ ಸಾಲದ ಹಣದಿಂದ. ಆ ಹಣವನ್ನು ಮರುಪಾವತಿ ಮಾಡಬೇಕಾದ ರಸೀದಿಯಾಗಿತ್ತು. ಅವನಿಗೆ ಮೆಲ್ಲನೆ ವಾಸ್ತವಿಕೆ ತಿಳಿಯಲಾರಂಭಿಸಿತು. ಅವನಿಗೆ ಮನದಟ್ಟು ಆಯಿತು. ಜೀವನ ಎಂದರೇನು? ಉಳಿದಿರುವ ರಸೀದಿ ನೋಡಿದ. ಎಲ್ಲವೂ ಜವಾಬ್ದಾರಿಯದು ಆಗಿತ್ತು. ಕೆಲವೊಂದರಲ್ಲಿ ಬಿಲ್ ಇತ್ತು. ಎಲೆಕ್ಟ್ರಿಕ್ ಬಿಲ್, ಟೆಲಿಫೋನ್ ಬಿಲ್ ಇತ್ತು, ಅದು ಇದು ಮತ್ತು ರೇಷನದು. ನೋಡ್ತಾ ಇದ್ದ. ಎಷ್ಟೊಂದು ಖರ್ಚು ಆಗುತ್ತಿತ್ತು ಮನೆಗೆ. ನನ್ನ ತಂದೆ ಎಲ್ಲವನ್ನೂ ನಿಭಾಯಿಸುತ್ತಿದ್ದರು. ಮೆಲ್ಲನೆ ಅವನ ಕೋಪ ಶಾಂತವಾಗತೊಡಗಿತು. ಅವನ ಕೈಯಲ್ಲಿ ಇನ್ನೊಂದು ತುಂಬ ಪ್ರಮುಖವಾದ ರಸೀದಿ ಬಂತು. ಅದು ಸಾಲದ ರಸೀದಿ ಆಗಿರಲಿಲ್ಲ. ಒಂದು ದಿನಪತ್ರಿಕೆಯ ಜಾಹೀರಾತು ಆಗಿತ್ತು. ಅದರಲ್ಲಿ ಬರೆದಿತ್ತು,
ಹಳೆಯ ಸ್ಕೂಟರ್ ಮಾರಿ ಹೊಸ ಬೈಕ್ ಕೊಂಡು ಹೋಗಿ. ಹುಡುಗನಿಗೆ ಎಲ್ಲವೂ ತಿಳಿಯಿತು, ತಂದೆ ಯಾಕೆ ಹೊರಗೆ ಹೋಗಿದ್ದಾರೆ. ಬೈಕ್ನ ಜಗಳ ತುಂಬ ದೊಡ್ಡದಾಗಿ ನಡೆದಿತ್ತು. ಆಗ ತಂದೆ ಹೇಳಿದ ಮಾತು, ನಾನು ಎಷ್ಟೊಂದು ಕಷ್ಟದಲ್ಲಿ ಮನೆ ನಡೆಸುತ್ತೇನೆ. ಅವನ ತಂದೆ ಹಳೆಯದಾದ ಸ್ಕೂಟರ್ ಅವನನ್ನು ಸ್ಕೂಲ್ ಬಿಡಲು, ಟ್ಯೂಷನ್ಗೆ ಹೋಗಲು, ಅದರಲ್ಲಿ ತುಂಬ ನೆನಪುಗಳು ಜೋಡಿಸಲ್ಪಟ್ಟಿದ್ದವು. ಆ ಒಂದೇ ಒಂದು ಸ್ಕೂಟರ್ ಮನೆಯ ಎಲ್ಲ ಅವಶ್ಯಕತೆಯನ್ನು ಪೂರೈಸುತ್ತಿತ್ತು. ಬಹುಶಃ ಮಾರಲು ಹೋಗಿರಬೇಕು, ನನಗಾಗಿ ಬೈಕ್ ಖರೀದಿ ಮಾಡಲು. ಅವನ ಕಣ್ಣಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ಅವನು ಓಡಲು ಪ್ರಾರಂಭಿಸಿದ. ಹಿಂತಿರುಗಿ ಮನೆಯ ಕಡೆಗೆ. ಕಾಲಿಗೆ ಮುಳ್ಳು ಚುಚ್ಚಿದ ಗಾಯದಿಂದ ರಕ್ತ ಹರಿಯುತ್ತಿತ್ತು. ಹರಿಯಲಿ ಓಡೋಡಿ ಮನೆ ತಲುಪಿದ. ಅವನ ತಂದೆ ಮನೆಯಲ್ಲಿ ಇರಲಿಲ್ಲ. ಮಮ್ಮಿ ಕೂಡ ಇರಲಿಲ್ಲ, ಮಾರ್ಕೆಟಿಗೆ ಹೋಗಿದ್ದರು. ಆ ದಿನಪತ್ರಿಕೆಯ ಜಾಹೀರಾತಿನಲ್ಲಿದ್ದ ವಿಳಾಸ ತಿಳಿದುಕೊಂಡು ಆ ವಿಳಾಸಕ್ಕೆ ವೇಗವಾಗಿ ತಲುಪಿದ. ತಂದೆ ಶಾಪ್ನವರ ಹತ್ತಿರ ಮಾತನಾಡುತ್ತಿದ್ದರು. ಸ್ಕೂಟರ್ ಮಾರುವ ತಯಾರಿ ನಡೆಯುತ್ತಿತ್ತು. ತಂದೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ. ಮಗ ಹೇಳಿದ, ಅಪ್ಪ ಬೇಡ, ಸ್ಕೂಟರ್ ಮಾರಾಟ ಮಾಡಬೇಡ. ನಾನು ಒಂದು ದಿನ ಇಂಜಿನಿಯರ್ ಆಗುತ್ತೇನೆ, ದೊಡ್ಡ ಇಂಜಿನಿಯರ್ ಆಗುತ್ತೇನೆ, ತುಂಬ ಹಣ ಸಂಪಾದನೆ ಮಾಡುತ್ತೇನೆ. ಇಂಥ ದಿನ ಮತ್ತೆ ಹಿಂತಿರುಗಿ ಬರಲು ಬಿಡುವುದಿಲ್ಲ. ಪ್ಲೀಸ್ ಪಾಪ, ಈ ಸ್ಕೂಟರ್ನಲ್ಲಿ ಹಿಂತಿರುಗಿ ಮನೆಗೆ ಹೋಗೋಣ. ಈ ಸ್ಕೂಟರ್ನೊಡನೆ ತುಂಬ ನೆನಪುಗಳು ಬೆಸೆಯಲ್ಪಟ್ಟಿವೆ. ಮನೆಯಲ್ಲೇ ಇಡಬೇಕು. ರೋಧಿಸಲು ಪ್ರಾರಂಭಿಸಿದ. ಕ್ಷಮೆ ಕೇಳಿದ. ಪಾಪ, ನನಗೆಲ್ಲವೂ ಅರ್ಥವಾಯಿತು. ಇವತ್ತು ತುಂಬ ದೊಡ್ಡ ತಪ್ಪು ಮಾಡಲು ಹೊರಟಿದ್ದೆ. ಮನೆ ಬಿಟ್ಟು ಹೋಗಲು ನಿರ್ಧರಿಸಿದೆ. ನಿಮ್ಮ ಪರ್ಸ್ ಕಳ್ಳತನ ಮಾಡಿದೆ. ಒಂದು ವೇಳೆ ನಿಮ್ಮ ಪರ್ಸ್ ಕಳ್ಳತನ ಮಾಡದಿದ್ದರೆ ನಿಮ್ಮ ಮಹತ್ವ ನನಗೆ ತಿಳಿಯುತ್ತಿರಲಿಲ್ಲ. ಸಣ್ಣದಾದ ಕತೆ ನಮಗೆ ಇದನ್ನು ಕಲಿಸುತ್ತದೆ. ಜೀವನದಲ್ಲಿ ನೆನಪಿಡಿ, ನಮ್ಮ ತಂದೆ ತಾಯಿಯ ಕಣ್ಣಲ್ಲಿ 2 ಬಾರಿ ಕಣ್ಣೀರು ಬರುತ್ತದೆ. ಮೊದಲನೆಯದು ಮಗಳು ಮನೆಯಿಂದ ಹೊರಟು ಗಂಡನ ಮನೆಗೆ ಹೊರಟಾಗ. ಎರಡನೆಯದು ಮಗ ಬೇಸರದಿಂದ ಮುಖ ಬಾಡಿಸಿದಾಗ. ನೆನಪಿನಲ್ಲಿಡಿ, ನಮ್ಮೊಡನೆ ಸದಾ ಇರಿ. ನಿಮ್ಮ ಆತ್ಮವಿಶ್ವಾಸದಿಂದ, ನಿಮ್ಮವರ ಪ್ರೀತಿಯಿಂದ ಪ್ರಯತ್ನಿಸಿ, ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕಥೆಯಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಸದಾ ನಗು ನಗುತ್ತಾ ಇರಿ.